ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶ ಮಾಡಿದೆ ಕೋರ್ಟ್. ಇಲ್ಲಿ ಬಿಜೆಪಿ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಿದಂತ ಕಾರಣಕ್ಕಾಗಿ ಈ ಒಂದು ಜಯ ಸಿಕ್ಕಿದೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ. ಒಪ್ತೀರಾ ಇದನ್ನ ನೀವು? ಸ್ವಾಮಿ, ಇದು ಪಕ್ಷದ ತೀರ್ಮಾನ. ಇವತ್ತು ರಾಜ್ಯದಲ್ಲಿ ಮೂಡ ಮತ್ತೆ ವಾಲ್ಮೀಕಿ ಹಗರಣಗಳು ಸರ್ಕಾರದ ಅತಿ ಭ್ರಷ್ಟ ನಡವಳಿಕೆಗಳು. ಈ ಎರಡೂ ಕೂಡ ಕಾಂಗ್ರೆಸ್ಸಿಗೆ ಮಸಿ ಬೆಳೆಯುವಂಥ ಒಂದು ಕಾರ್ಯ ಆಗಿದೆ. ಅದನ್ನು ವಿರೋಧಿಸಿ ಈಗ ಮೂಡ ಪಾದಯಾತ್ರೆ ಪಕ್ಷ ಮೈಸೂರು ಪಾದಯಾತ್ರೆ ಮೂಲಕ ನಾವು ಗೆದ್ದಿದ್ದೀವಿ. ಮುಂದಿನ ದಿನದಲ್ಲಿ ಬಳ್ಳಾರಿ ಪಾದಯಾತ್ರೆ ಮೂಲಕ ವಾಲ್ಮೀಕಿ ಹಗರಣದಲ್ಲೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ. ಒಟ್ಟಾರೆ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಶೂನ್ಯ, ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಇದೆಲ್ಲರ ಜೊತೆಗೆ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಮುಳುಗಿ ಹೋಗಿದೆ. ಬಳ್ಳಾರಿ ಪಾದಯಾತ್ರೆ ಎಲ್ಲಿವರೆಗೆ ಬಂತು ಸರ್? ಹೈಕಮಾಂಡ್ ಅನುಮತಿ ಕೊಟ್ಟಿದೆಯಾ? ಹೈಕಮಾಂಡ್ ಅನುಮತಿ ಕೊಡಬೇಕು. ಇವತ್ತು ದೇಶದಲ್ಲಿ 2 ರಾಜ್ಯಗಳ ಚುನಾವಣೆ ಇರೋದ್ರಿಂದ ಸದ್ಯಕ್ಕೆ ಇನ್ನು ನಮಗೆ ಅನುಮತಿ ಸಿಕ್ಕಿಲ್ಲ. ಈಗ ನಿಮ್ಮ ಪಕ್ಷದ ವಿಚಾರದಲ್ಲಿ ಇದ್ದಂತ ಕೆಲವೊಂದಷ್ಟು ಅಸಮಾಧಾನಗಳಿಂತು, ನಿಮ್ಮ ಒಂದಷ್ಟು ಭಿನ್ನಮತ ಅನ್ನುವಂತ ರೀತಿಯಲ್ಲಿ ಚಟುವಟಿಕೆಗಳು ಸಭೆಗಳೆಲ್ಲ ಆಯ್ತು, ಅದೆಲ್ಲವೂ ಕೂಡ ಸರಿ ಹೋಯ್ತಾ? ಮೊನ್ನೆ ಒಂದು RSS ಮುಖಂಡರ ಸಭೆಯ ಬಳಿಕ RSS ಸಭೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನನ್ನ ದೃಷ್ಟಿಯಲ್ಲಿ ಯಾರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ತಪ್ಪಿಸಿದಂಥವ್ರು, ಪಕ್ಷದಲ್ಲಿ ಇದ್ಕೊಂಡೇ ದ್ರೋಹ ಮಾಡಿದಂಥವ್ರು, ಅವರಿಗೆ ಬೆಂಬಲವಾಗಿ ನಿಂತಂಥ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು, ಇವರಿಗೆ ಪಕ್ಷ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದಂಥವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಇದು ಸರಿ ಹೋಗ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು ಪದೇ ಪದೇ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು ಕೂಡ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ನನ್ನನ್ನು ಯಾರು ಇದುವರೆಗೂ ಮಾತನಾಡಿಸಿಲ್ಲ, ಇದ್ರ ಬಗ್ಗೆ ಕೇಳೂ ಇಲ್ಲ. ಇನ್ನು ಯಡಿಯೂರಪ್ಪನವರ ವಿರುದ್ಧ ಕ್ರಮ ಕೈಗೊಳ್ಬೇಕಾ? ಯಾವ ಕಾರಣಕ್ಕೆ? ಹೌದು, ಯಡಿಯೂರಪ್ಪನವರೇ ಕಾರಣೀಕರ್ತರು. ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಮಂಥನದ ಪರವಾಗಿ ಕೆಲಸ ಮಾಡಿದಂಥವ್ರು ಅವರ ಒಂದು ಮಾತಿನಂತೆ ನಡೆದುಕೊಂಡಿರ್ತಕ್ಕಂಥದ್ದು ಅವರ ಅನುಯಾಯಿಗಳು. ಶಿವಶಂಕರಪ್ಪನವ್ರ ಪುತ್ರ ಮಲ್ಲಿಕಾರ್ಜುನ ಅವರು ಬಹಳಷ್ಟು ದೊಡ್ಡ ಹಗರಣ, ಕಾಡು ಪ್ರಾಣಿಗಳನ್ನು ಅವರ ಫ್ಯಾಕ್ಟ್ರಿಯಲ್ಲಿ ಸಾಕಿದ್ದು, ಅದರಲ್ಲಿ 30-40 ಕಾಡು ಪ್ರಾಣಿಗಳ ಆಸ್ತಿ ಪಂಜರ ಸಿಕ್ಕಂಥದ್ದನ್ನು ಕೂಡ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒತ್ತಡವನ್ನು ನೀಡುವುದರ ಮೂಲಕ ಅಲ್ಲಿ ಯಾರಿಗೂ ಶಿಕ್ಷೆ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದು ಮೊದಲನೇ ಒಂದು ಹೊಂದಾಣಿಕೆ ರಾಜಕೀಯ ಪ್ರಾರಂಭ. ಅಂದಿನಿಂದ ಇಲ್ಲಿಯ ತನಕ ಹೊಂದಾಣಿಕೆ ರಾಜಕೀಯ ಮಾಡ್ತಾನೆ ಇದ್ದಾರೆ. ಅವರ ಒಂದು ಹೊಂದಾಣಿಕೆ ರಾಜಕೀಯದಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇವತ್ತು ಭಾರತೀಯ ಜನತಾ ಪಕ್ಷ ಕಳೆದುಕೊಳ್ಬೇಕಾಯ್ತು. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಕ್ಷ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದುಕೊಂಡ ಮೇಲೆ ಇವತ್ತು ಅಲ್ಪಸಂಖ್ಯಾತ ಬಂಧುಗಳು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು, ವಿನಾಯಕ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರ್ತಾ ಇರ್ತಕ್ಕಂಥದ್ದು, ಇದೆಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸೋತಿದ್ದು. ಇದಕ್ಕೆ ಮುಖ್ಯ ಕಾರಣ ಹೊಂದಾಣಿಕೆ ರಾಜಕೀಯ. ಇವತ್ತು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ರಾಘವೇಂದ್ರನ MP ಮಾಡ್ರಿ ಅಂತ ಹೇಳ್ತಾರೆ. ಇವರು ಕಾಂಗ್ರೆಸ್ ಒಬ್ಬ ಶಾಸಕರು, ಸಚಿವರ ತಂದೆ, ಇವರು ಹೇಳ್ತಾರೆ ರಾಘವೇಂದ್ರನ ಸಂಸದರನ್ನಾಗಿ ಮಾಡಿ ಅಂತೇಳಿ. ಇದೆಲ್ಲ ಹೊಂದಾಣಿಕೆ ರಾಜಕೀಯ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಶಿಕಾರಿಪುರದಲ್ಲಿ ವಿಜೇಂದ್ರ ಅವರ ವಿರುದ್ಧ DK ಶಿವಕುಮಾರ್ ಹೇಳಿದ್ರು, ಭಿಕ್ಷೆ ನಾನು ನಿಮಗೆ ಕೊಟ್ಟಿದ್ದು, ನಾಗರಾಜ್ ಗೌಡ ನಿಂತಿದ್ರೆ ನೀನು ಎಲ್ಲಿ MLA ಆಗ್ತಿದೆ, ನನ್ನ ಭಿಕ್ಷೆ ನಿಮಗೆ ಅಂತಕ್ಕಂಥದ್ದನ್ನ ಇವತ್ತು DK ಶಿವಕುಮಾರ್ ಹೇಳಿದ್ರು. ಆದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಕಡೆಯಿಂದ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲೇ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅಂದ್ರೆ ಇದು ಹೊಂದಾಣಿಕೆ ರಾಜಕೀಯ ಅಂತಕ್ಕಂಥದ್ದು ಮೇಲೆ ಗೊತ್ತಾಗ್ತದೆ. ಇನ್ನು ಎಷ್ಟಾಗಬೇಕು? ಅನೇಕ ಹಗರಣಗಳನ್ನ DK ಸುರೇಶ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ, ಕಾಂಗ್ರೆಸ್ನವರು ಹೇಳಿದ್ದಾರೆ. ಯಾವುದಕ್ಕೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಂದ ಉತ್ತರ ಇಲ್ಲ ಅಂದಾಗ ನಮಗೆ ನೋವಾಗ್ತದೆ. ರಾಷ್ಟ್ರೀಯ ನಾಯಕರು ಇದರ ಬಗ್ಗೆ ಸರಿಯಾದಂಥ ತನಿಖೆ ಮಾಡಬೇಕು. ಪಕ್ಷ ವಿರೋಧಿ ಮಾಡದಂಥವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ.